ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮೀಶೋಯಿಂದ ತರಿಸಿರೋಂಥ ಒಂದು ಮಿನಿ ಗ್ರೈಂಡರ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಗ್ರೈಂಡರ್ನ ನಾನು ವಿಶಾಲ್ ಮಾರ್ಟಲ್ಲಿ ನೋಡಿದೆ. ನಾನು ಹೀಗೆ ಶಾಪಿಂಗ್ ಅಂತ ಹೋದಾಗ ಅಲ್ಲಿ ಇಟ್ಟಿದ್ರು. ಸೊ ತುಂಬ ಚೆನ್ನಾಗಿದೆ ಅಲ್ಲ, ಪ್ರೈಸ್ ಎಷ್ಟು ಅಂತೆಲ್ಲ ವಿಚಾರಿಸಿದಾಗ ಸೊ ಅದ್ರದ್ದು ಆ್ಯಕ್ಚುಯಲ್ ಪ್ರೈಸೇ ಇದ್ದಿದ್ದು 1500 ರುಪೀಸ್ ಏನೋ ಇತ್ತು. ಆ್ಯಂಡ್ ಮತ್ತು ಏನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಮೀಶೋದಲ್ಲಿ ತೊಗೊಂಡಿರೋಂಥದ್ದು ಸೇಮ್ ಇದೇ ರೀತಿನಲ್ಲೇ ಇದ್ದಿದ್ದು. ಬಟ್ 1500 ಜಾಸ್ತಿ ಆಯ್ತಲ್ಲ, ಬಿಕಾಸ್ ಸ್ಮಾಲ್ ಅಲ್ವಾ, ತುಂಬ ದೊಡ್ಡದಲ್ಲ, ಮಿಕ್ಸಿನೇ ಬಂದುಬಿಡತ್ತೆ ಆ ರೀತಿನಲ್ಲಿ ನಾವು ತೊಗೊತೀವಿ ಅಂತ ಹೇಳಿದ್ರೆ. ಸೊ ಬಟ್ ಈ ಒಂದು ಮಿಕ್ಸಿ ಜಾರ್ಗೆ ಅಂದರೆ ಸ್ಮಾಲ್ ಗ್ರೈಂಡರ್ಗೆ ಅಷ್ಟು ಪ್ರೈಸ್ ಅಲ್ಲ ಅಂತ ಹೇಳಿ ಸುಮ್ಮನೆ ಹಾಗೆ ಬಂದೆ. ಆಮೇಲೆ ನೋಡೋಣ ಅಂತ ಹೇಳಿ ಆನ್ಲೈನಲ್ಲಿ ಸರ್ಚ್ ಮಾಡಿದೆ. ಮೀಶೋದಲ್ಲಿ ನನಗೆ ಈ ಒಂದು ಪ್ರಾಡಕ್ಟ್ ನನಗೆ ಸಿಕ್ತು. ಆ್ಯಂಡ್ ರಿವ್ಯೂ ಕೂಡ ಚೆಕ್ ಮಾಡಿದೆ. ಕೆಲವರು ತುಂಬ ಚೆನ್ನಾಗಿದೆ ಅಂತೇಳಿ ಪಾಸಿಟಿವ್ ರೇಟಿಂಗ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು ಕೊಟ್ಟಿದ್ರು. ಕೆಲವರು ಚೆನ್ನಾಗಿಲ್ಲ ಅಂತ ಹೇಳಿ ಕೊಟ್ಟಿದ್ರು. ಸೊ ನೋಡೋಣ, ನಾನು ಹೇಗೋ ಈಗ ತಗೊಂಡ್ರು ಕೂಡ ಇನ್ ರಿಟರ್ನ್ ಕೂಡ ಮಾಡ್ಬೋದು, ಆ ಒಂದು ಆಪ್ಷನ್ ಕೂಡ ಇದೆಯಲ್ಲ ಅಂತ ಹೇಳಿ ತರಿಸ್ದೆ. ಬಟ್ ರಿಟರ್ನ್ ಮಾಡೋದಕ್ಕೆ ಮನಸ್ಸೇ ಬಂದಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಸಣ್ಣದಾಗಿ ಒಂದು ಮಿನಿ ಗ್ರೈಂಡರ್ ಏನಾದ್ರು ಮನೇಲಿ ಇತ್ತು ಅಂತ ಹೇಳಿದ್ರೆ ಸೊ ನಾವು ಇದರಲ್ಲಿ ಲೈಕ್ ಚಟ್ನಿ ಪುಡಿ ಆಗಿರ್ಬೋದು, ಅಥವಾ ಕಾಳ್ಮೆಣ್ಸ್ ಪೌಡರ್ ಆಗಿರ್ಬೋದು, ಅಥವಾ ಬರೀ ಜೀರಾ ಅಂದರೆ ಜೀರಿಗೆ ಪೌಡರ್ ಆಗಿರ್ಬೋದು, ಅಥವಾ ಸ್ವಲ್ಪ ಅಕ್ಕಿ ಹಿಟ್ಟೇನಾದ್ರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಆ ರೀತಿನಲ್ಲಿ ಯಾವುದೇ ಒಂದು ಮಸಾಲ ಐಟಮ್ಸ್ಗಳನ್ನ ಡ್ರೈ ಆಗಿ ನಾವು ಪೌಡರ್ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಆ್ಯಂಡ್ ತುಂಬಾನೇ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ರಲ್ಲ, ಫುಲ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಬರುತ್ತೆ, ಫುಲ್ ಫಿಕ್ಸ್ಡ್ ಆಗಿರುತ್ತೆ ಜಾರ್ ಎಲ್ಲದು ಕೂಡ. ಒಂದು ರೀತಿ ಮಿನಿ ಮಿಕ್ಸಿ ತರ ಇದೆ ಅಂತಾನೆ ಹೇಳ್ಬೋದು. ಇದು ಗ್ರೈಂಡರ್ ತುಂಬಾ ಚೆನ್ನಾಗಿದೆ. ಅಂಡ್ ಸಿಂಗಲ್ ಆನ್ ಅಂಡ್ ಆಫ್ ಒನ್ ಬಟನ್ ಕೊಟ್ಟಿರ್ತಾರೆ. ಅಂಡ್ ಒಳಗಡೆ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಜಾರ್ ನೋಡ್ತಾ ಇದ್ರಲ್ವಾ, ಸೊ ಗ್ರೈಂಡರು ಇದು ಬಂದು 300 ml ಕೆಪಾಸಿಟಿ ಇದೆ. ಸೊ 300 ml ಓಕೆ, ನಮಗೆ ಸ್ಮಾಲ್ ಅಂದ್ರೆ ಸ್ವಲ್ಪ ಪೌಡರ್ ಏನೋ ಮಾಡ್ಕೊಳ್ಳೋದಕ್ಕೆ ಸೊ ಚೆನ್ನಾಗಿದೆ. ಅಂಡ್ ಇನ್ನು ಇದು ವಿಸಿಬಲ್ ಕವರ್ ಇದೆ, ಸೊ ಮುಚ್ಚಳ ಇದೆ ಅಲ್ವಾ, ಸೊ ಒಳಗಡೆ ಏನ್ ನಡೀತಿದೆ ಅಂತಾನೂ ಕೂಡ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ವಿಸಿಬಲ್ ಕವರ್ ಇದೆ. ಅಂಡ್ ಬ್ಲೇಡ್ ಮಾತ್ರ ತುಂಬಾನೇ ಶಾರ್ಪ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ವೈರ್ ಕೊಟ್ಟಿರ್ತಾನೆ, ಪ್ಲಗ್ ಕೊಟ್ಟಿರ್ತಾನೆ, ಜಸ್ಟ್ ಪ್ಲಗ್ಗಿಗೆ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಸಾಕು. ಸೊ ನಾವ್ ಏನ್ ಪೌಡರ್ ಮಾಡ್ಕೊಬೇಕು ಸೊ ಬೇಗನೆ ಆಗತ್ತೆ. ಕರೆಂಟ್ ಶಾಕ್ ಹೊಡಿಯೋಂಥದ್ದು ಅಥವಾ ಹಾಳಾಗುವಂಥದ್ದು ಆ ರೀತಿಯಲ್ಲಿ ಏನೂ ಇಲ್ಲ. ಸೊ ನಾನು 1 ವಾರ ಆಯ್ತು ತರಿಸಿ. ಸೊ ಡೈಲಿ ಕೂಡ ಒಂದೊಂದು ಪೌಡರ್ನ ಮಾಡಿ ನೋಡ್ತಾ ಇದ್ದೀನಿ ಏನಾದ್ರು ಆಫ್ ಆಗುತ್ತೇನೋ ಅಂತ ಹೇಳಿ. ಬಟ್ ಇದುವರೆಗೂ ಕೂಡ ಏನು ಕಂಪ್ಲೇಂಟ್ ಏನು ಬಂದಿಲ್ಲ. ಇದು ಬ್ರ್ಯಾಂಡ್ ಬಂದು ನಿಮಾ ಬ್ರ್ಯಾಂಡ್ ಅಂತ ಹೇಳಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಯೂಸ್ ಮಾಡ್ಲಿಕ್ಕೂ ಕೂಡ ತುಂಬಾನೇ ಈಸಿ ಆಗಿದೆ. ಜಸ್ಟ್ ಸ್ವಿಚ್ ಆನ್ ಮಾಡೋದು, ಆಮೇಲೆ ಆಫ್ ಮಾಡೋದು ಅಷ್ಟೇನೆ ಇರೋಂಥದ್ದು. ಮತ್ತೆ ನೀವೇನಾದ್ರು ಬ್ಯಾಚುಲರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಸೊ ಸ್ವಲ್ಪ ಚಟ್ನಿ ಆಗಿರ್ಬೋದು ಅಥವಾ ಚಟ್ನಿ ಪೌಡರ್ ಆಗಿರ್ಬೋದು, ಸೊ ಏನಾದ್ರು ನೀವು ಆ ರೀತಿ ಮಾಡ್ಕೊಂತೀರ ಅಂದ್ರೂ ಕೂಡ ಈ ಒಂದು ಸ್ಮಾಲ್ ಮಿಕ್ಸರ್ ಗ್ರೈಂಡರ್ನ ನೀವು ತಗೋಬಹುದು. ಹೊರಗಡೆ ಇದೆ, ನಾನು ಆಗಲೇ ಹೇಳ್ದಂಗೆ 1500 ನೋಡಿದ್ದು ನಾನು. ಅದೇನು ಬ್ರ್ಯಾಂಡೆಡ್ ಏನಲ್ಲ, ನಾರ್ಮಲ್ ಈ ರೀತಿನಲ್ಲೇ ಇರೋಂಥ ಬ್ರ್ಯಾಂಡೆಡ್. ಬಟ್ ಆದ್ರೂ ತುಂಬಾನೇ ಹೆವಿ ಪ್ರೈಸ್ ಆಯ್ತು ನನಗೆ. ಮತ್ತು ಕೆಪಾಸಿಟಿ ಕೂಡ ಸೇಮ್ ಅಷ್ಟೇ, ಜಾರ್ ಏನು ತುಂಬ ದೊಡ್ಡದಾಗೇನಿಲ್ಲ, ಇಷ್ಟೇ ಒಂದು 300 ಅಥವಾ 350 ml ಇರ್ಬೋದೇನೋ ಅಷ್ಟೇ. ಸೊ ಬಟ್ ನನಗೆ ಮೀಶೋದಲ್ಲೇ ತುಂಬಾನೇ ಚೆನ್ನಾಗಿ ಸಿಕ್ತು. ಆ್ಯಂಡ್ ತುಂಬ ಚೆನ್ನಾಗಿ ರಿವ್ಯೂ ಕೂಡ ಇದೆ. ನಾನು 1 ವೀಕಿಂದ ಒಂದೊಂದೇ ಪೌಡರ್ನ ನೀವೇ ನೋಡ್ತಾ ಇದ್ರಲ್ಲ, ಶೇಂಗಾನ ರುಬ್ಬಿದ್ದೀನಿ, ಪೌಡರ್ನ ಮಾಡ್ಕೊಂಡಿದ್ದೀನಿ, ಅಕ್ಕಿನ ಹಾಕಿ ಇಟ್ಟು ಸೊ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಮತ್ತು ಚಟ್ನಿ ಮಾಡೋಣ ಅಂತೇಳಿ ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಪೆಪ್ಪರ್ ಆಗಿರ್ಬೋದು, ಜೀರಾ ಆಗಿರ್ಬೋದು, ಧನ್ಯ ಆಗಿರ್ಬೋದು, ಎಲ್ಲದೂ ಕೂಡ ನೋಡೋಣ ಹೇಗೆ ಬರುತ್ತೆ, ಏನಾದ್ರು ಆಫ್ ಆಗಿಬಿಡತ್ತೆ ಅಂತ ಅನ್ಕೊಂಡೆ. ಬಟ್ ಇದುವರೆಗೂ ಕೂಡ ಆಫ್ ಆಗಿಲ್ಲ. ಸೊ ಚೆನ್ನಾಗಿದೆ, ನೋಡಿ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಮತ್ತೆ ಪ್ರೈಸು ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸು, ಜಸ್ಟ್ 406 ರೂಪಾಯಿ ಅಷ್ಟೇ. ಆರಾಮ್ಸ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಸಪೋಸ್ ಏನಾದ್ರು 1 ಮಂತ್ ಅಥವಾ 3 ಮಂತ್ಸ್ ಆದ್ಮೇಲೆ ಏನಾದ್ರು ಆಫ್ ಆಯ್ತು ಅಥವಾ ಏನೋ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಈಗ ಮನೆ ಹತ್ರನೇ ಬರ್ತಾರಲ್ವ ರಿಪೇರಿ ಎಲ್ಲ ಮಾಡ್ಲಿಕ್ಕೆ, ಸೊ ಅವ್ರ ಹತ್ರ ತೋರಿಸ್ಬೋದು. ಏನು ಆ ರೀತಿನಲ್ಲಿ ಏನೋ ಪ್ರಾಬ್ಲಮ್ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯ್ತು. ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಕೂಡ ಕನ್ಫ್ಯೂಷನ್ ಇದ್ದೆ, ಚೆನ್ನಾಗಿ ಬರುತ್ತೋ ಇಲ್ಲೋ ಅಥವಾ 1-2 ದಿನಕ್ಕೆ ಆಫ್ ಆಗಿಬಿಡುತ್ತೇನೋ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಮೀಶೋದಲ್ಲಿ ಯಾವತ್ತು ಎಲೆಕ್ಟ್ರಿಕಲ್ ಐಟಮ್ಸ್ನ ನಾನು ಎಲ್ಲಿ ತರಿಸಿಲ್ಲ, ರೇರ್ ತುಂಬ ತರಿಸಿರೋಂಥದ್ದು. ತರಿಸಿದ್ರೆ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟಲ್ಲಿ ತರಿಸ್ಬಿಡ್ತೀನಿ. ಬಟ್ ಮೀಶೋದಲ್ಲೂ ಕೂಡ ಇವಾಗ ತುಂಬ ಚೆನ್ನಾಗಿ ಎಲೆಕ್ಟ್ರಿಕಲ್ ಐಟಮ್ಸ್ಗಳಾಗಿರ್ಬೋದು, ಕಿಚನ್ ಅಪ್ಲಯನ್ಸಸ್ ಆಗಿರ್ಬೋದು, ಎಲ್ಲದೂ ಕೂಡ ಚೆನ್ನಾಗಿ ಈಗ ಕಡಿಮೆ ಪ್ರೈಸಲ್ಲಿ ಅವರು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಬರೀ ಮೀಶೋ ಅಂತ ಹೇಳಿದ್ರೆ ಬಟ್ಟೆ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ಅದ್ರ ಜೊತೆಗೆ ಈ ರೀತಿ ಅಪ್ಲಯನ್ಸಸ್ ಕೂಡ ಸಿಗ್ತಾ ಇದೆ. ಸೊ ನೋಡಿ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಕೂಡ ರಿವ್ಯೂ ಕೊಟ್ಟಿದ್ದೀನಿ. ಸಪೋಸ್ ಯಾರೆಲ್ಲ ನೀಡಿದೆ ಅವರಾದ್ರು ತಗೊಳ್ಳಿ, ಕಡಿಮೆ ಪ್ರೈಸ್ ಅಲ್ಲ ಅಂತ ಹೇಳಿ. ಸೊ ಬೇಕು ಅಂತ ಹೇಳಿದ್ರೆ ಬೇಗ ಪರ್ಚೇಸ್ ಮಾಡಿ. ಮತ್ತು ಔಟ್ ಆಫ್ ಸ್ಟಾಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆ ಐಟಮ್ ಸಿಗ್ತಿದೆ, ಪ್ರಾಡಕ್ಟ್ ಸಿಗ್ತಿದೆ ಅಂತ ಹೇಳಿದ್ರೆ ಯಾರು ಬಿಡ್ತಾರೆ ಹೇಳಿ ಅಲ್ವಾ. ಸೊ ಬೇಗನೆ ತೊಗೊಂಡ್ಬಿಡ್ತಾರೆ. ಸೊ ಹಾಗಾಗಿ 1-2-3 ಲಿಂಕ್ ನಾನು ಜಾಸ್ತಿ ಕೊಟ್ಟಿರ್ತೀನಿ. ಫಸ್ಟ್ ಲಿಂಕ್ ಕೊಟ್ಟಿರ್ತೀನಲ್ವಾ, ಸೊ ಅದರಿಂದ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಸೆಕೆಂಡ್ ಥರ್ಡ್ ಎಲ್ಲ ಏನು ಕೊಡ್ತೀನಿ ಸೇಮ್ ಸಪ್ಲೈಯರ್ ಹತ್ರನೇ ಸಿಗುತ್ತೆ. ಸ್ವಲ್ಪ ಪ್ರೈಸ್ ವೇರಿಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋ
ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಏನಾದ್ರು ನೀಡಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗಾರು ಕೂಡ ಹೆಲ್ಪ್ ಆಗ್ಬೋದು. ಅಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ವಿಡಿಯೋ ವಾಚ್ ಮಾಡಿದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾವು ಪ್ರತಿಯೊಂದು ವಿಡಿಯೋಸು ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡೋದೆಲ್ಲ ನಿಮಗೆ ಯಾವುದು ಮಿಸ್ ಆಗೋದಿಲ್ಲ, ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಆ್ಯಂಡ್ ಈಗಾಗಲೇ ಒಂದಷ್ಟು ವೀಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಸಿಗುತ್ತೆ, ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ಗಳು. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರು ತುಂಬಾ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡೋದಂತೂ ಮರಿಬೇಡಿ, ಓಕೆನಾ? ಸೊ ಹಾಗಾದರೆ ಇವತ್ತಿನ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.